ಬಳ್ಳಾರಿಯಲ್ಲಿರುವಂತಹ BMM ಮೈನಿಂಗ್ ಕಂಪನಿಯ ಕರ್ಮಕಾಂಡದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಒಂದಲ್ಲ ಎರಡಲ್ಲ ಸಾಕಷ್ಟು ಅಕ್ರಮಗಳನ್ನ ಅವರು ಮಾಡಿದ್ದಾರೆ. ಯಾವ ರೀತಿಯಾದಂತಹ ಅಕ್ರಮಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದಂತಹ ವರದಿಯನ್ನ ನಿನ್ನೆಯಿಂದ ಸಹ ತೋರಿಸ್ತಾ ಇದ್ವಿ. ಇವತ್ತು ಒಂದು ಅಂದ್ರೆ ನಿನ್ನೆ ತೋರಿಸಿದಂತಹ ಅಕ್ರಮದ ಜೊತೆಗೆ ಇವತ್ತು ಒಂದು ಹೊಸ ಪ್ರಕರಣವನ್ನ ನಾವು ಜನಶ್ರೀ ಅವರು ಬಯಲ್ಗೆಳೆದಿದ್ದೀವಿ. ಜನಶ್ರೀ ತಂಡದಿಂದ ಈ ಒಂದು ಅಕ್ರಮವನ್ನ ಬಯಲ್ಗೆಳೆಯುವಂತಹ ಪ್ರಯತ್ನ ಸಹ ನಡೆದಿದೆ. ಇದರ ಬಗ್ಗೆ ಸಾಕಷ್ಟು ದಾಖಲೆಗಳನ್ನ ಸಹ ನಾವು ಕಲೆ ಹಾಕಿದ್ದೀವಿ. ಇದರ ಬಗ್ಗೆ ನಮ್ಮ ಪ್ರಧಾನ ಸಂಪಾದಕರಾದಂತಹ ರವಿ ಬೆಳಗೆರೆ ಅವರು ಹಾಗೇನೆ ಬಳ್ಳಾರಿ ವರದಿಗಾರರು ವೆಂಕಟೇಶ್ ಕುಲಕರ್ಣಿ ಅವರು ಸಹ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವರು ನೇರವಾಗಿ ಅವರನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಸರ್, ವೆಂಕಟೇಶ್ ಕುಲಕರ್ಣಿ ಅವರ ಜೊತೆಗೆ. ವೆಂಕಟೇಶ್, ನಿನ್ನೆಯಿಂದ ಆಗಿರುವಂತಹ ಡೆವಲಪ್ಮೆಂಟ್ಸ್ ನ ಬ್ರೀಫ್ ಆಗಿ ಹೇಳಿ. ರವಿ ಬೆಳಗೆರೆ ಅವರೇ, ನಿನ್ನೆ ಏನು ಜನಶ್ರೀ ಅಭಿಯಾನ ಆರಂಭ ಮಾಡಿದಾಗಿನಿಂದ ಇಲ್ಲಿವರೆಗೂ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ, ಅಂದ್ರೆ ಹೊಸಪೇಟೆಯ ಗುಂಡ ಆಗಿರ್ಬೋದು, ನಾಗಲಾಪುರ ಆಗಿರ್ಬೋದು, ಡಣಾಪುರ ಆಗಿರ್ಬೋದು, ಅಲ್ಲೆಲ್ಲ ಜನಶ್ರೀ ವಾಹಿನಿಯನ್ನೇ ಕಟ್ ಮಾಡಿದ್ದಾರೆ ಮತ್ತು ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಿದ್ದಾರೆ. ಮತ್ತು ನಮ್ಮ ಈ ಒಂದು ಜನಶ್ರೀ ಅಭಿಯಾನಕ್ಕೆ ಎಚ್ಚೆತ್ತು ಜಿಲ್ಲಾಧಿಕಾರಿಗಳು ನಿನ್ನೆ ಒಂದು ಆದೇಶ ಮಾಡ್ತಾರೆ. ಅಕ್ರಮ ಅಂದ್ರೆ ರಣಜಿತಪುರದ ಈ ಟೆಂಡರ್ ಮೂಲಕ ಏನು ಅದಿರನ್ನ ಸಾಗಿಸ್ತಿರ್ತಕ್ಕಂಥ BMM ಕಂಪನಿ ಏನಿದೆ, ಆ BMM ಕಂಪನಿ ಅದಿರು ಅನುಮಾನಾಸ್ಪದವಾಗಿದೆ. ಹೀಗಾಗಿ ಅದು ಆ ಒಂದು ಅದಿರು ಸಾಗಣೆಗೆ ಒಂದು ತನಿಖೆ ಕೂಡ ಆಗಬೇಕು. ಆ ತನಿಖೆಗೆ ನಾನು ಆದೇಶ ಮಾಡಿದ್ದೀನಿ. ಆ ತನಿಖೆಯ ಪ್ರಥಮ ವರದಿ ಬರುವವರೆಗೂ ಯಾವುದೇ ರೀತಿಯ ಅದರನ್ನ ಸಾಗಣೆ ಮಾಡಬಾರದು ಅನ್ನುವಂತ ಒಂದು ಆದೇಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ರವಿ ಬೆಳಗೆರೆ ಅವರೇ, ಓಕೆ. ಈಗ ಡಿಸ್ಟೆನ್ಸ್ ಗುಂಡಾ ಗ್ರಾಮಕ್ಕೂ ಮರಿಯಮ್ಮನಹಳ್ಳಿಗೂ ಮಧ್ಯೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಗುಂಡ ಗ್ರಾಮದಿಂದ ಮರಿಯಮ್ಮನಹಳ್ಳಿಗೆ ಹೋಗ್ಬೇಕು ಅಂದ್ರೆ ಆ ಒಂದು ಫ್ಯಾಕ್ಟರಿ ಮೂಲಕ ಹೋದ್ರೆ ಸುಮಾರು 6 ರಿಂದ 7 ಕಿಲೋಮೀಟರ್ ಆಗುತ್ತೆ. ಆದ್ರೆ ಈಗ ಏನು BMM ಕಂಪನಿಯವರು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ, ಆ ರಸ್ತೆಯ ಮೂಲಕ ಹೋದ್ರೆ ಸುಮಾರು 15 ರಿಂದ 15 ಕಿಲೋಮೀಟರ್ ಅಂತರ ಆಗುತ್ತೆ. ಸುಮಾರು 8 ಕಿಲೋಮೀಟರ್ ದೂರ ಗುಂಡ ಗ್ರಾಮದಿಂದ ಈ ಒಂದು BMM ನಿರ್ಮಾಣ ಮಾಡ್ತಿರ್ತಕ್ಕಂಥ ರಸ್ತೆ ಮೂಲಕ ಸಾಗಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಅಂತಾನೆ ಹೇಳ್ಬೋದು. ರವಿ ಬೆಳಗೆರೆ, ತೊಂದರೆ ಅಲ್ಲ, ಅವರು ಮಾಡ್ತಾ ಇರೋ ರಸ್ತೆನೇ ಅಕ್ರಮ ಅಲ್ವೇ? ಎಸ್, ಸರ್ಕಾರದಿಂದ ಅನುಮೋದನೆ ಕೂಡ ಪಡೆದಿಲ್ಲ ಮತ್ತು ರೈತರಿಗೆ 1 ಪೈಸೆ ಕೂಡ ಒಂದು ರಸ್ತೆ ಆ ಒಂದು ಜಮೀನು ಏನು ಪಡ್ಕೊಂಡಿದ್ದಾರೆ, ಆ ಜಮೀನಿನಲ್ಲಿ ರಸ್ತೆ ಮಾಡ್ಲಿಕ್ಕೆ ಏನು ಪರ್ಮಿಷನ್ ಇಲ್ಲ ಮತ್ತು ರೈತರಿಗೆ ಯಾವುದೇ ಆದ ಒಂದು ಪರಿಹಾರ ಕೂಡ BMM ಕಂಪನಿ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸೊ ಅಕ್ರಮದಿಂದ ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಒಂದು ಸಹಾಯ ನೆರವಿನಿಂದ ಈ ಒಂದು ರಸ್ತೆ ಮಾಡ್ಲಿಕ್ಕೆ ಹೊರಟಿದೆ. ಇಲ್ಲಿವರೆಗೂ ರೈತರ ನೆರವು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸರ್ಕಾರ ಬಂದಿಲ್ಲ ಅಂತಾನೆ ಹೇಳ್ಬೋದು. ರವಿ ಬೆಳಗೆರೆ ಅವರೇ, ಅಲ್ಲ ವೆಂಕಟೇಶ್, ನಿಮ್ಗೆ ಗೊತ್ತಿರೋ ಹಂಗೆ ರಸ್ತೆಗಳನ್ನ ಮಾಡಬೇಕಾದಂತಹ ಅವಶ್ಯಕತೆ ಅನೇಕ ಕಡೆ ಇದೆ. BMM ಅವರಿಗೆ